ಈಗ ಇದು ಸಿನಿಮಾ ರಂಗ ಯಾವ ರೀತಿ ಹೋಗ್ತಾ ಇದೆ? ಅಂದ್ರೆ ಇವಾಗ ಕಲಾವಿದರಿಗೆ ಸಿಗ್ತಾ ಇಲ್ಲ, ಹೊಸಬ್ರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಹಳೆಯ ಕಲಾವಿದರು ಹಾಗೆ ಬಾಕಿ ಆಗ್ತಾ ಇದ್ದಾರೆ. ತುಂಬಾ ಈಗ ಕಾಣ್ತಾ ಇಲ್ಲ ನಮ್ಮ ಇದರಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಹಳೆಯ ಕಲಾವಿದರು ಒಳ್ಳೊಳ್ಳೆ ಇದು ಮಾಡ್ತಾ ಎಸ್ ಇದ್ದವರು ಯಾರು ಕಾಣ್ತಾ ಇಲ್ಲ. ಹೊಸಬ್ರು ಬರ್ತಾರೆ ಅಂದ್ರೆ ರೀಲ್ಸ್ ಅಲ್ಲಿ ಇಟ್ಟಾದವ್ರು ಆಗಿರ್ಬೋದು. ಎಸ್ ಇದು ಪೇಯ್ನ್ ಎಲ್ಲರ ಪೇಯ್ನ್ಸ್ ಕೂಡ, ಹ್ಮ್ ಇದು ಎಲ್ಲರ ನೋವು ಕೂಡ. ಗೊತ್ತಿಲ್ಲ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಹೌದು, ಹ್ಮ್ ಒಳ್ಳೆ ವಿಚಾರ. ಹ್ಮ್ ರೀಲ್ಸ್ ಮಾಡೋರಿಗಿರ್ಬೋದು, ಅದನ್ನ ಅಲ್ಲಾದ್ರೆ ಆಕ್ಟರ್ ಅಲ್ದವ್ರಿಗೂ, ನ್ಯೂ ಕಮರ್ಸ್ಗೆ ಅವ್ರಿಗೆ ಆಸೆ ಇರುತ್ತೆ ಮಾಡಬೇಕು ಅಂತ, ಅವ್ರಿಗೆ ಕೊಡೋದಿರ್ಬೋದು. ಬಟ್ ಕೆಲವೊಂದು ವಿಚಾರಗಳನ್ನು ನೋಡಿದ್ರೆ ಹ್ಮ್ ನಾವು ಯಾಕೆ ಇಷ್ಟು ವರ್ಷ ಸ್ಟ್ರಗಲ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಒಂದು ಹೆಸರಾಗಿರ್ಬೋದು, ಒಂದು ಇಷ್ಟು ವರ್ಷ ಕೆಲಸ ಮಾಡಿ ಜನರನ್ನು ನಗಿಸಿದ್ದು ಆಗಿರ್ಬೋದು, ಅದು ಯಾಕೆ ಇವಾಗ ನಾವು ನಮ್ಮನ್ನೇ ನಾವು ಡೌಟ್ ಮಾಡ್ತಿದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಓ ನನ್ನಿಂದ ಆ್ಯಕ್ಟ್ ಬರ್ತಾ ಇಲ್ಲ, ಹ್ಮ್ ನಾನು ಆ್ಯಕ್ಟಿಂಗಲ್ಲಿ ಕಡಿಮೆ ಆಗಿದ್ದೀನಾ, ನಾನು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾ, ಅಲ್ಲ ನಾನು ಅವರ ವ್ಯೂವಿಗೆ ಅವರೊಂದು ದೃಷ್ಟಿಕೋನಕ್ಕೆ ಸಿಗುವಂತ ಆರ್ಟಿಸ್ಟ್ ಅಲ್ವಾ. ಹ್ಮ್ ಅಂದ್ರೆ ಅವರ ಪ್ಲಾನ್, ಅವರಿಗೆ ಈ ತರ ಕ್ಯಾರೆಕ್ಟರ್ ಬೇಕು ಅಂತ ಇರುತ್ತೆ, ಆ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗಲ್ವಾ ಹ್ಮ್ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ನನಗೆ ತುಂಬ ನೋವಿದೆ ಹ್ಮ್ ಅದರಿಂದ. ನನಗೆ ಇವಾಗ ಕೆಲವೊಬ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನೀವು ಇನ್ನೂ ದುಬೈಯಲ್ಲಿ ಇದ್ದೀರಾ ಅಂತೇಳಿ ಇಲ್ಲಿ ಪ್ರಚಾರದಲ್ಲಿದೆ, ಆಮೇಲೆ ನೀವು ಹೊರಗಡೆ ವರ್ಕ್ ಮಾಡ್ತಿದ್ದೀರಾ, ಸಿನಿಮಾದಲ್ಲಿ ಮಾಡಲ್ಲ ಅನ್ನೋವಂಥ ಪ್ರಚಾರದಲ್ಲಿದೆ. ಬಟ್ ನನ್ನ ಹತ್ರ ಯಾರೂ ಕೇಳಲಿಲ್ಲ. ಹ್ಮ್ ನನ್ನ ಹತ್ರ ಯಾರೂ ಫೋನ್ ಮಾಡಿರ್ಬೋದು, ಮೆಸೇಜ್ ಮಾಡಿರ್ಬೋದು, ಕೇಳಲಿಲ್ಲ ನಾನು ಎಲ್ಲಿದ್ದೇನೆ ಅಂತೇಳಿ. ಬಟ್ ಮೋಸ್ಟ್ ಆಫ್ ದ ಕ್ರಿಕೆಟ್ ಟೂರ್ನಮೆಂಟ್ಸ್ ಇರ್ಬೋದು, ಸೆಲೆಬ್ರಿಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಗುತ್ತೆ, ಅದಕ್ಕಿರ್ಬೋದು, ಎಲ್ಲ ಕಡೆಯಲ್ಲೂ ನಾನು ಹೋಗ್ತಾ ಬರ್ತಾ ಇರ್ತೇನೆ. ಹ್ಮ್ ನಾನು ಇಲ್ಲಿದ್ದೇನೆ ಅಂತೇಳಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು. ಇದ್ದು ಇಲ್ಲದಾಗೆ ಮಾಡ್ತಾ ಇದ್ದಾರಾ? ಹಾ, ಇದ್ದು ಇಲ್ಲದಾಗೆ ಮಾಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ನನಗೇನು, ನಾನು ಇಲ್ಲ ಅಂತೇಳಿ ಬೇಕು ಅಂತ ಪ್ರಚಾರ ಮಾಡ್ತಿದ್ದಾರಾ, ಅಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಅಂತೇಳಿ ಬೇಕು ಅಂತ ಹೇಳ್ತಿದ್ದಾರಾ ಗೊತ್ತಿಲ್ಲ. ಹ್ಮ್ ಬಟ್ ಸೀರಿಯಸ್ಲಿ ನನಗದು ತುಂಬ ಬೇಜಾರಿದೆ. ಬೇಜಾರಂತ ಹೇಳೋದಕ್ಕಿಂತ, ಹ್ಮ್ ನನ್ನ ಮನೆಯಲ್ಲಿ ನನಗೆ ಜಾಗ ಇಲ್ವಾ ಅನ್ನೋ ಪ್ರಶ್ನೆ ನನಗೆ. ಹ್ಮ್ ನನಗೆ ಸತ್ಯ ಒಂದೊಂದ್ಸಲ ಆಗುತ್ತೆ. ಹ್ಮ್ ನನ್ನ ಮನೆ, ರಂಗಭೂಮಿ ಇರಲಿ, ಸಿನಿಮಾ ಇರಲಿ, ಈ ತುಳುನಾಡು ನನ್ನ ಮನೆ. ಹ್ಮ್ ನನ್ನ ಮನೆಯಲ್ಲಿ ನನಗೆ ಯಾಕೆ ಜಾಗ ಸಿಗ್ತಾ ಇಲ್ಲ, ಹ್ಮ್ ಈ ಕ್ವಶನ್ ನನಗೆ ಡೈಲಿ ಕಾಡ್ತಾ ಉಂಟು. ಅದು ಯಾಕೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಯಾಕೆ ಅದಕ್ಕೆ ಸರ್ಚ್ ಮಾಡಲಿಲ್ಲ? ಯಾಕೆ? ಸರ್ಚ್ ಮಾಡ್ಲಿಕ್ಕೆ ಅದೇ ನಾನು ಹೇಳಿದಲ್ಲ, ಕೇಳುವಾಗ ಕೆಲವರು ಹೇಳ್ತಾರೆ ನೀವು ಇಲ್ಲಿ ಇದ್ದೀರಾ ಅಂತೇಳಿ ಗೊತ್ತಿಲ್ಲ, ಹ್ಮ್ ನೀವು ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಹ್ಮ್ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗಾಸಿಪ್ ಕೇಳಿದ್ದಾರೆ. ಹೊಡೆಯೋದಾ ನಿಮ್ಮ ಮೇಲೆ? ಹಾ, ಕೆಲಸ ಮಾಡ್ತಾ ಇದ್ದೆ ನಾನು, ಇಲ್ಲ ಅಂತಲ್ಲ, ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡೋವಾಗ್ಲೂ ನಾನು ಇಲ್ಲಿ ನಾಟಕ ಮಾಡ್ತಾ ಇದ್ದೇನೆ. ನಾನು ಹ್ಮ್ ನಾಟಕ ಟೀಮಲ್ಲಿ ಇದ್ದೇನೆ ಅಂತ ಹೇಳಿದ್ಮೇಲೆ ಸಿನಿಮಾದಲ್ಲಿ ನಾನು ಖಂಡಿತ ಮಾಡ್ತೇನೆ. ಹೌದು. ನನ್ನ ಪರಿಚಯ ಇಲ್ಲದ ಯಾರೂ ಇಲ್ಲ. ಇಷ್ಟು ಸಿನಿಮಾಗಳು ಏನ್ ಆಗ್ತಾ ಇದೆ, ಸೊ ಎಲ್ರಿಗೂ ನನ್ನ ಪರಿಚಯ ಇದ್ದವರೇ, ಯಾರು ಪರಿಚಯ ಇಲ್ದವ್ರಲ್ಲ. ಅಲ್ಲ, ಆ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗಲ್ಲ ಹಾಗೆ ಅಂತೇಳಿ ಕೆಲವು ಸಿನಿಮಾದಲ್ಲಿ ನಾನು ದೂರ ಇದ್ದದ್ದು ಇರಬಹುದು. ಹ್ಮ್ ಬಟ್ ಆದ್ರೆ ಕೆಲವೊಂದ್ ಕಡೆ ಇಲ್ಲ, ನೀವು ಬೇಕಿತ್ತು ಆ ಸಿನಿಮಾಕ್ಕೆ, ಬಟ್ ಆ ಟೈಮಲ್ಲಿ ನಮ್ಮ ಹತ್ರ ಹೇಳಿದ್ರು ನೀವಿಲ್ಲ ಅಂತ ಹೇಳಿದ್ರು, ಹ್ಮ್ ನೀವು ಮಾಡಲ್ಲ ಅಂತ ಹೇಳಿದ್ರು. ಸೊ ಈ ತರ ಮಾತು ಹ್ಮ್ ಹ್ಮ್ ಕೆಲವೊಂದು ಕಡೆ ಗೊತ್ತಾಗಲ್ಲ ನನಗೆ ಯಾಕೆ. ರೀಸೆಂಟ್ಲಿ ನನ್ನ ಒಬ್ಬ ಫ್ರೆಂಡ್ ಸಿಕ್ಕಿದಾಗ ಅಂದರೆ ಇಂಡಸ್ಟ್ರಿಯ ಫ್ರೆಂಡೇ, ನಿನಗೆ ತುಂಬ ಕಡಿಮೆ ಆಗಿದೆಯಲ್ಲ ಕಾಣಿಸೋದು. ನಾನೇನು ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಏನಂತ ಹೇಳಿದ್ರು ಅವಾಗ? ಏನು ಅಂತ ಹೇಳೋದು, ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಕರೀತಿಲ್ಲ ಅಂತ ಹೇಳಲಿಕ್ಕೆ ಸರಿ ಆಗ್ತಾ ಇಲ್ಲ. ಇಲ್ಲ, ಕರೀತಿಲ್ಲ ಅಂತ ಹೇಳಿಗ ನಾನು ಇಷ್ಟೇ ಹೇಳಿಗ, ಸೂಟ್ ಆಗುವಂಥ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅವ್ರಿಗೆ. ಅಂದ್ರೆ ಅವ್ರ ಕ್ಯಾರೆಕ್ಟರ್, ಅವರು ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ ನನಗೆ ಸೂಟ್ ಆಗಲಿಲ್ಲ ಕಾಣಬೇಕು, ಅದಕ್ಕೆ ಕರೀಲಿಲ್ಲ. ಹ್ಮ್ ಸೊ ಆ ಪೇನ್ ಇಟ್ಸ್ ಡಿಫ್ರೆಂಟ್. ಯಾಕಂತ ಹೇಳಿದ್ರೆ ನಾನು ಹೊರಗೆ, ನಾನು ಹೊರಗಡೆ ದುಬೈಯಲ್ಲಿ ದುಡಿತಾ ಇರೋವಾಗ ನಾನು ಇಲ್ಲಿ ಬಂದೆ. ಹ್ಮ್ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂ ಐ ಕಮ್ ಡೌನ್. ಹ್ಮ್ ನಾನು ಇಲ್ಲಿ ಬಂದ ಮೇಲೆ ನನಗೆ ಅಲ್ಲಿರುವಂಥ ಫ್ರೆಂಡ್ಸ್ಗಳು ಕಾಲ್ ಮಾಡಿದ್ರು, ಹ್ಮ್ ಪಿಂಕಿ ಬಾ ಅಂತೇಳಿ. ನಾನು ಹೇಳಿದೆ ನನಗೆ ಒಬ್ಬಳೇ ಇರೋದಕ್ಕೆ ಭಯ ಆಗುತ್ತೆ, ಹ್ಮ್ ನನಗೆ ಮಮ್ಮಿ ಎಲ್ಲ ಟೈಮಲ್ಲಿ ನನ್ನ ಜೊತೆ ಇದ್ದಿದ್ದರಿಂದ ನನಗೆ ಮಮ್ಮಿ ಬೇಕಾಗುತ್ತೆ, ನನಗೆ ಈ ಟೈಮಲ್ಲಿ ನಾನು ಜರ್ನಿ ಮಾಡೋದು ಕಷ್ಟ ಅಲ್ಲ, ನಾವಿದ್ದೇವೆ, ಇಲ್ಲ ನೀನು ಹಾಗಾದರೆ ಎಂತ ಮಾಡ್ತೀಯ ಅಂತೇಳಿ ನನ್ನ ಹತ್ರ ಫಸ್ಟ್ ಕ್ವೆಶನ್ ಕೇಳಿದ್ದು ಅಲ್ಲಿರುವವರು, ಅಲ್ಲಿರುವ ಫ್ರೆಂಡ್ಸ್ಗಳು. ಹ್ಮ್ ನಾನು ಹೇಳಿದ್ದು ಇಷ್ಟೇ, ನನಗೆ ನನ್ನ ರಂಗಭೂಮಿ ಇದೆ, ಹ್ಮ್
ನನಗೆ ನನ್ನ ಸಿನಿಮಾ ಇದೆ, ನನ್ನ ಈ ಇಂಡಸ್ಟ್ರಿ ನಾನು ಯಾವತ್ತೂ ಕೈ ಬಿಡಲ್ಲ, ಯಾರು ಬಿಟ್ರು. ಸೊ ಅದಕ್ಕೋಸ್ಕರ ಅವ್ರು ನನ್ನ ಹತ್ರ ನೆಕ್ಸ್ಟ್ ಕ್ವೆಶನ್ ಕೇಳಿದ್ರು, ಟ್ರೀಟ್ಮೆಂಟಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳೆಲ್ಲ ಹಣ ಖರ್ಚು ತುಂಬ ಬೇಕಾಗುತ್ತೆ, ನೀನು ಇಲ್ಲಿ ಬಂದರೆ ಏನಾದರೂ ಮಾಡ್ಬೋದು, ಸೊ ನಾವಿದ್ದೇವೆ, ನೀನು ಬಾ. ನಾನೊಂದೇ ಹೇಳಿದ್ದು, ಇಲ್ಲ, ನನಗೆ ನನ್ನ ಮನೆ ಅಂತ ಇಲ್ಲಿದೆ, ನಾನು ಇಲ್ಲಿ ಅಚೀವ್ ಮಾಡ್ತೇನೆ, ಇಲ್ಲಾದ್ರೂ ಇಲ್ಲಿಯವರು ಏನಾದರೂ ನನಗೆ ಹುಷಾರಿಲ್ಲದೆ ಆದರೂ ಕಲೆಕ್ಷನ್ ಮಾಡಾದರೂ ನನ್ನನ್ನು ಉಳಿಸ್ಕೋತಾರೆ. ನಂಗಷ್ಟು ಧೈರ್ಯ ಇದೆ ನನ್ನ ತುಳುನಾಡಿನ ಬಗ್ಗೆ, ನನ್ನ ಇಂಡಸ್ಟ್ರಿಯ ಬಗ್ಗೆ. ಬಟ್ ಆ ಒಂದು ಮಾತು ನನಗೆ ನಾನು ನನ್ನ ಒಳಗಿಂದ ಹೇಳಿದ್ದು. ಬಟ್ ನನಗೆ ನಾನದು ಹೇಳಿದ್ದೇನೆ. ಆಮೇಲೆ ಸ್ವಲ್ಪ ಟೈಮಿನ ನಂತರ ನಾನೇ ಯೋಚನೆ ಮಾಡಿದೆ. ನಾನು ಆ ಸೆಂಟಿಮೆಂಟ್ನ ಅಷ್ಟು ಹೆಮ್ಮೆಯಿಂದ ಹೇಳಿದ್ದೆ, ಅಷ್ಟು ಒಂದು ಅಹಂಕಾರದಿಂದ ಅವ್ರ ಹತ್ರ ಹೇಳಿದ್ದೆ. ನನಗೆ ಅದಿದೆ, ನನ್ನ ತುಳುನಾಡು ನನ್ನನ್ನು ಉಳಿಸ್ಕೊಳ್ತದೆ. ಅಷ್ಟು ನನಗೆ ಆಗದೇ ಇರೋ ಸ್ಥಿತಿ ಬಂದರೆ ನನ್ನ ತುಳುನಾಡು, ನನ್ನ ರಂಗಭೂಮಿ, ನನ್ನ ಸಿನಿಮಾ ರಂಗ ನನ್ನನ್ನು ಉಳಿಸ್ಕೊಳ್ತದೆ. ಕಲೆಕ್ಷನ್ ಮಾಡಿಕೊಟ್ಟಾದರೂ ನೀವು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದೇನೆ, ಅಹಂಕಾರದಿಂದ, ವಿತ್ ದ ಆಟಿಟ್ಯೂಡ್ ಇವತ್ತು ಕೂಡ. ಬಟ್ ಆ ಸ್ಟೇಟ್ಮೆಂಟ್ ನಾನು ತಪ್ಪು ಕೊಟ್ಟನ ಅಂತ ಹೇಳಿ ಕೆಲವೊಂದ್ಸಲ ಆಗ್ತದೆ ನನಗೆ. ಅದು ಸುಳ್ಳಾಯ್ತು. ನಾನು ಯಾಕೆ ಹೇಳಿದೆ, ಬಿಕಾಸ್ ನಾನಾಗಿ ತಪ್ಪು ಮಾಡಿದ್ರೆ ನಾನು ಎಲ್ಲರ ಹತ್ರನೂ ಸಾರಿ ಅಂತ ಕೇಳ್ತೀನಿ, ಕ್ಷಮೆ ಕೇಳಲಿಕ್ಕೆ ನಾನು ರೆಡಿ ಇದ್ದೇನೆ. ಅನ್ಫಾರ್ಚುನೇಟ್ಲಿ ಇಲ್ಲ, ನೀವು 2 years ಬ್ರೇಕ್ ಆಗಿದ್ರಿ, ನೀವು ಇರಲಿಲ್ಲ, ಅದಕ್ಕೋಸ್ಕರ ನಾವು ನೀವಿಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇವಾಗಲ್ಲ ಅಂತ ಹೇಳಿದರು. ಬಟ್ ನಾನು ಎಲ್ಲರನ್ನು ಕರೆದು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ನಾನು ಊರಲ್ಲಿ ಇದ್ದೇನೆ, ನನಗೆ ಸಿನಿಮಾ ಇದ್ರೆ ಹೇಳಿ ಅಂತ ಹೇಳಿ. ಬಟ್ ಏನಂತ ಹೇಳಿದ್ರೆ ನಾನು ಕಂಪ್ಲೀಟ್ಲಿ ಒಂಥರ ಬ್ಲೈಂಡ್ ಅಲ್ಲ, ಇಟ್ಸ್ ಲೈಕ್ ನಾನು ಒಂದು ಗ್ಲಿಚ್ಚಲ್ಲಿದ್ದೇನೆ ಈಗ. ನನ್ನ ಮೈಂಡ್ ಸೆಟ್ ಇವಾಗ ಗ್ಲಿಚ್ಚಲ್ಲಿದೆ. ಓಕೆ, ಇವಾಗ ಅದೇ ನಾನು ಹೇಳಿದೆ ಅಲ್ಲ, ನನಗೆ ಒಂಥರ ಫೋಬಿಯಾ ಬಂದಿದೆ. ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ಆ್ಯಕ್ಟ್. ನಾನೇನೋ ಆ್ಯಕ್ಟಿಂಗಲ್ಲಿ ಕಡಿಮೆ ಮಾಡ್ತಾ ಇದ್ದೇನೆ. ಈಗಿನ 1-2 ವರ್ಷದ ನಂತರದ ಜನ್ರೇಷನ್ ಏನು ಬರ್ತಾ ಇದೆ, ಅವರಿಗೆ ನನ್ನನ್ನು ತಗೊಳ್ಳಿಕ್ಕೆ ಆಗ್ತಿಲ್ವಾ, ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಅಲ್ಲ ನಾನು ದಪ್ಪಾಗಿದ್ದೇನಾ, ಅಲ್ಲ ನಾನು ಸಪುರ ಆಗ್ಬೇಕಾ, ನನಗೆ ಫುಲ್ ಕನ್ಫ್ಯೂಷನ್. ಐ ಆಮ್ ಲಿಟ್ರಲಿ ಕನ್ಫ್ಯೂಸ್ಡು. ನನ್ನವರು ಇದ್ದಾರೆ, ನನ್ನ ಒಂದು ಇಂಡಸ್ಟ್ರಿ ಇದೆ, ನನ್ನನ್ನು ಉಳಿಸ್ಕೊಳ್ಳಿಕ್ಕೆ ಅಂತೇಳಿ ಹೇಳಿದ್ದೇನೆ. ಬಟ್ ಕೆಲವೊಂದು ಕಡೆ ಆಗ್ತದೆ, ನಾನು ಈಗ ಕೆಲವೊಂದ್ಸಲ ನಾನು ಫಾರಿನ್ ಹೋಗ್ತಾ ಇದ್ದೇನೆ, ಇಲ್ಲ ಬೇರೆ ಎಲ್ಲಾದರೂ ನಾನು ನೋಡ್ತಾ ಇದ್ದೇನೆ ಅಂತೇಳಿ ಫ್ರೆಂಡ್ಸ್ ಹತ್ರ ಹೇಳೋವಾಗ ದೇ ವರ್ ಆಸ್ಕಿಂಗ್, ಅವ್ರು ಕೇಳ್ತಾ ಇದ್ದಾರೆ ನನ್ನ ಹತ್ರ, ನೀನು ಅವತ್ತು ಹೇಳಿದೆ ಇಂಡಸ್ಟ್ರಿ ಇದೆ, ಅಲ್ಲೆಲ್ಲ ನಿಂಗೆ ಕೆಲಸ ಸಿಗುತ್ತೆ ಅಂತೇಳಿ, ನೀನು ಯಾಕೆ ಮತ್ತೆ ಬೇರೆ ದೇಶ ಇಲ್ಲಾದ್ರೆ ದುಬೈ ಹೀಗೆಲ್ಲ ನೋಡ್ತಾ ಇದೀಯಾ ಅಂತ ಕೇಳ್ತಾರೆ. ಸೊ ನಾನು ಕಂಪ್ಲೀಟ್ಲಿ ಅಲ್ಲೆಂತ ಆನ್ಸರ್ ಕೊಡ್ಬೇಕಂತ ಗೊತ್ತಿಲ್ಲ ನನಗೆ. ಅಲ್ಲೂ ಇಲ್ಲ, ಎರಡು ಕಡೆ ಇಲ್ಲ. ಎಲ್ಲಿ ಅಂದ್ರೆ ನನಗೆ ನನ್ನ ಮನೆಯಲ್ಲೇ ಜಾಗ ಇಲ್ವಾ ಅನ್ನೋ ಒಂದು ಕ್ವಶನ್ ನನಗೆ. ನನ್ನ ಮನೆಯಲ್ಲೇ ನನಗೆ ಜಾಗ ಇಲ್ವಾ, ಯಾಕಂತ ಹೇಳಿದ್ರೆ ಎಲ್ಲರೂ ನನ್ನವರು. ಹಾಗಾದ್ರೆ ನಾನೊಬ್ಳು ಇದ್ದೇನೆ ಅನ್ನೋ ನೆನಪು ಕೂಡ ಯಾರಿಗೂ ಕಾಡ್ತಾ ಇಲ್ವಾ? ಅಟ್ ಲೀಸ್ಟ್ ಓಕೆ, ನಾನು ಇಲ್ಲಿ ಕೂಡ ಪೇಮೆಂಟ್ಗೆ ಜಗಳ ಮಾಡಿದವಳಲ್ಲ, ನೀವು ಇದೇ ರೋಲ್ ಕೊಡಿ ಅಂತ ಜಗಳ ಮಾಡಿದವಳಲ್ಲ, ಇಂಥ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂತ ಹೇಳ್ದವಳಲ್ಲ. ಕೊಟ್ಟ ಸಮಯಕ್ಕೆ ಹೋಗಿ ಕೊಟ್ಟ ಅಮೌಂಟನ್ನು ತಗೊಂಡು ಬಂದು ಆ್ಯಕ್ಟ್ ಮಾಡಿದಂಥ ಆರ್ಟಿಸ್ಟ್ ನಾನು. ಬಟ್ ಐ ಥಿಂಕ್ ನಾನು ಎಲ್ಲಿ ಮಿಸ್ ಆಗಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನಂಗೆ ಗೊತ್ತಿಲ್ಲ, ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಅವಕಾಶಗಳ ಕೊರತೆ. ನಾನು ಆ್ಯಕ್ಚುಲಿ ಇವತ್ತು ಇಂಟರ್ವ್ಯೂ ಅಲ್ಲಿ ಕೂತ್ಕೊಳ್ಳುವಾಗ ನಾನು ಯೋಚನೆ ಮಾಡಿ ಕೂತದ್ದು, ನಾನೆಲ್ಲಿ ಕೂಡ ಅಳಬಾರ್ದು, ನಾನೆಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ. ಬಟ್ ಡೈಲಿ ಬೇಸಿಸಲ್ಲಿ ಎಲ್ಲರೂ ಶೂಟ್ಗೆ ಹೋಗ್ತಿದ್ದಾರೆ, ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ, ಎಲ್ರಿಗೂ ನ್ಯೂ ಪ್ರಾಜೆಕ್ಟ್ ಬರ್ತಾ ಇದೆ. ಬಟ್ ಫಾರ್ ಮೀ, ನನಗೆ ಟೀಮಲ್ಲಿ ಇವಾಗ ಡ್ರಾಮಾ ಟೀಮಿಗೆ ಹೋಗ್ತೇವೆ, ಅಲ್ಲಿ ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ ನನಗೆ ಶೂಟ್ ಇದೆ ಅಂತೇಳಿ ಎಲ್ರಿಗೂ ಗೊತ್ತಿರ್ತಿತ್ತು. ಈಗ ಹೇಗೆ ಅಂತ ಹೇಳಿದ್ರೆ, ಈರೆಗೆ ಶೂಟ್ ಇಜ್ಜಾ, ಈರ್ ನೆಟ್ಟಿಜ್ಜಾರಾ, ಮುರಣಿದ ಎಟ್ಲ ಇಜ್ಜಾಂಡತೆ ಹಾಗೆ ಹೇಳುವಾಗ
ಇಲ್ಲ ಹಾಗೆ ಹೇಳುವಾಗ ನಾನು ಒಪ್ತೇನೆ, ಆ ಕ್ಯಾರೆಕ್ಟರ್ ಸೂಟ್ ಆಗಿಲ್ಲ, ಅಲ್ಲಿ ಯಾವ್ದು ಕ್ಯಾರೆಕ್ಟರ್ ಇಲ್ಲ ಕಾಣ್ಬೇಕು ಹಾಗೆ ಹೀಗೆ ಅಂತೇಳಿ. ಬಟ್ ಅವ್ರು ಬೇರೆಯವ್ರನ್ನ ನೋಟ್ ಮಾಡಿ ತೋರಿಸಿ ಹೇಳ್ತಾರೆ, ಅವ್ರಿಗಿತ್ತಲ್ಲ ಇವ್ರಿಗಿತ್ತಲ್ಲ ಆ ಪಾರ್ಟಿಗೆ ನಿಮ್ಮನ್ನ. ಅವ್ರು ನನ್ಗೆ ಬೇಜಾರ್ ಮಾಡ್ಲಿಕ್ಕೆ ಹೇಳ್ತಾರ, ಬೇಕು ಅಂತ ಹೇಳ್ತಾರ ಗೊತ್ತಿಲ್ಲ. ಬಟ್ ಆ ನೋವು ಉಂಟಲ್ಲ ಅದು ಬೇರೆ. ಆ ನೋವು ಡೆಫಿನೆಟ್ಲಿ ಯಾರಿಗೂ ಬೇಡ. ಎಲ್ಲ ಕಲಾವಿದರನ್ನು ಸಮಾನವಾಗಿ ನೋಡುತ್ತಿದ್ದಂಥ ನನ್ನ ತುಳುನಾಡಿನ ಏನಿದೆ ಪರಿಸರ ಇದೆ, ಯಾರಿಗೂ ಬೇಜಾರು ಕೊಡದೆ, ಯಾರಿಗೂ ಕಂಪ್ಲೀಟ್ ಆಗಿ ಹರ್ಟ್ ಮಾಡದೆ, ಯಾರಿಗೂ ಅವನು ಸಣ್ಣವ ಇವ ದೊಡ್ಡವ ಅಂತೇಳಿ ಮೇಂಟೈನ್ ಮಾಡದೆ ಎಲ್ರಿಗೂ ಹಂಚಿಕೊಡ್ತಿದ್ದದ್ದು ಜಾಗ. ಸೊ ನಾನು ನನ್ನ ಪ್ಲೇಸನ್ನು ನಂಬಿದೆ, ನಾನು ನನ್ನ ಕೆಲಸವನ್ನು ನಂಬಿದೆ, ಕೆಲಸ ಕೈ ಬಿಡಲ್ಲ ಅಂತೇಳಿ. ಬಟ್ ಈಗ ಹೇಗೆ ಅಂತ ಹೇಳಿದ್ರೆ ಐ ಡೋಂಟ್ ನೋ ವಾಟ್ ಇಸ್ ನೆಕ್ಸ್ಟ್. ತುಳುನಾಡು ಬದಲಾಗಿದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ನಸೀಬ್ ಸರಿ ಇಲ್ಲ. ದಟ್ ಇಸ್ ವಾಟ್ ಐ ಡೋಂಟ್ ನೋ ವಾಟ್ ಟು ಸೇ. ಎಲ್ಲದಕ್ಕೂ ಲಕ್ ವರ್ಕ್ ಮಾಡ್ಬೇಕಲ್ಲ, ಕೆಲವೊಂದ್ಸಲ ಸಮಯ ಸರಿ ಇಲ್ಲ, ಇಟ್ಸ್ ಓಕೆ. ಬಟ್ ದಟ್ ಪೇನ್ಸ್ ಯಾವತ್ತು ನನಗೆ ಅದು ಚುಚ್ತಾ ಇರುತ್ತೆ. ಮುಂದೆ ಸರಿ ಆಗ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ಬರ್ಬೋದು ಯಾವತ್ತು ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಗೊತ್ತಿಲ್ಲ. ಐ ಹೋಪ್ ಬರ್ಬೋದು ಅನ್ನೋ ಹೋಪ್ಸ್ ಇದೆ. ಬಟ್ ಆ ಹೋಪ್ ಎಷ್ಟು ದಿನ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನಾನು. ಸೊ ಐ ನೀಡ್ ಟು ಚೇಂಜ್ ಮೈ ಮೈಂಡ್. ಸೊ ಏನ್ ಕೆಲಸ ಆಗುತ್ತೆ, ದೇವ್ರು ಏನ್ ಇಟ್ಟಿದ್ದಾನೆ ಅದೇ ಆಗುತ್ತೆ. ದೇವ್ರು ಏನ್ ಫ್ಲೋ ಅಲ್ಲಿ ಕಳಿಸ್ತಾ ಇದ್ದಾನೆ ಅದೇ ಫ್ಲೋ ಅಲ್ಲಿ ಹೋಗ್ಬೇಕಾಗುತ್ತೆ. ಒಂದ್ಸಲ ಇತ್ತು ಸಿನಿಮಾಸ್, ಇವಾಗ ಇಲ್ಲ. ಬಟ್ ಅದೆಲ್ಲಿ ಇಲ್ಲ ಅಂತ ಹೇಳಿದಾಗ ನನ್ಗೆ ನೋವಾಗಲ್ಲ. ನನಗೆ ನಾನೇ ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇಲ್ಲ, ಆ ಸಿನಿಮಾದಲ್ಲಿ ಅದು ಇಲ್ಲ, ಇದಿಲ್ಲ, ನನಗೆ ನಾನೇ ಹೇಳ್ಕೊಳ್ತೇನೆ. ಬಟ್ ಹೊರಗಿನವ್ರು ನನಗೆ ಚುಚ್ಚುವಾಗ ಯಾರಾದ್ರೂ ನಿಮಗೆ ಆಕ್ಟಿಂಗ್ ಕೊಡಬಾರ್ದು ಅಂತ ಹೇಳಿ ಆಟ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಇಂಡಸ್ಟ್ರಿಯಲ್ಲಿ? ಇಲ್ಲ, ಯಾಕಂದ್ರೆ ನಾನು ಎಲ್ರನ್ನ ನನ್ನವರು ಅಂತ ತಿಳ್ಕೊಂಡಿದ್ದೇನೆ. ಬಟ್ ಆ ಥರ ಮಾಡ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ತೇನೆ. ಮಾಡಿದ್ರೆ ಬಟ್ ಅದು ಅವರಿಗೆ, ನನ್ಗೇನಿಲ್ಲ, ಅದು ಲಾಸ್ ಅವರಿಗೆ. ಕರ್ಮ ಆಲ್ವೇಸ್ ಬೂಮರಂಗ್ ಅಲ್ವಾ, ಇಟ್ ವಿಲ್ ಕಮ್ ಅರೌಂಡ್.